ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚರ್ಚಿನಗುಡ್ಡ ತಾಂಡ ಅರಣ್ಯ ಪ್ರದೇಶದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಅನಾಮಧೇಯ ಯುವಕನ ಕೊಲೆ ಪ್ರಕರಣವನ್ನ ಕನಕಗಿರಿ ಪೊಲೀಸರು ಕೇವಲ 30 ಗಂಟೆಗಳಲ್ಲೇ ಭೇದಿಸಿ ಇಬ್ಬರು ಪ್ರಮುಖ ಆರೋಪಿಗಳನ್ನ ಬಂಧಿಸಿದ್ದಾರೆ. ಜುಲೈ 4ರಂದು ಚಿರ್ಚಿನಗುಡ್ಡ ತಾಂಡ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಸುಮಾರು 25 ವರ್ಷದ ಯುವಕನ ಶವ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಇನ್ನು ಗುರುತು ಸಿಗದಂತೆ ಮಾಡೋಕೆ ದುಷ್ಕರ್ಮಿಗಳು ಮೃತದೇಹಕ್ಕೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿಯನ್ನ ಹಚ್ಚಿದ್ರು. ಶವ ಕೊಳೆತ ಸ್ಥಿತಿಯಲ್ಲಿದ್ದು ಕಾಡು ಪ್ರಾಣಿಗಳು ತಿಂದು ಅಸ್ಥಿಪಂಜರ ಮಾತ್ರ ಉಳಿದಿತ್ತು. ಈ ಹಿನ್ನೆಲೆಯಲ್ಲಿ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಹಾಗೆ ಸಾಕ್ಷ್ಯ ನಾಶದ ಆರೋಪದಡಿ ಪ್ರಕರಣ ದಾಖಲಾಗಿತ್ತು. ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೆಚ್ಚುವರಿ ಎಸ್ಪಿ ಹಾಗೆ ಡಿಎಸ್ಪಿ ಮಾರ್ಗದರ್ಶನದಲ್ಲಿ 3 ವಿಶೇಷ ತನಿಖಾ ತಂಡಗಳನ್ನು ರಚಿಸಿ ತಾಂತ್ರಿಕ ಮಾಹಿತಿ, ಸಿಡಿಆರ್ ಹಾಗೆ ಮೊಬೈಲ್ ಲೊಕೇಶನ್ ಅನ್ನ ಆಧರಿಸಿ ತನಿಖೆಯನ್ನು ನಡೆಸಲಾಗಿದೆ. ಇನ್ನು ತನಿಖೆ ವೇಳೆ ಹೆರೂರು ಗ್ರಾಮದ ದೇವೇಂದ್ರ ಗೌಡ ಆತನಿಗೆ 33 ವರ್ಷ ನಾಪತ್ತೆಯಾಗಿರುವ ಮಾಹಿತಿ ಲಭ್ಯವಾಗಿದ್ದು ಪತ್ತೆಯಾದ ಶವ ಅವರದ್ದೇ ಎಂಬುದು ದೃಢಪಟ್ಟಿದೆ. ಇನ್ನು ಪೊಲೀಸರ ತನಿಖೆಯಲ್ಲಿ ದೇವೇಂದ್ರ ಗೌಡ ಹಾಗೆ ಅವರ ಕುಟುಂಬದವರ ನಡುವೆ ಜಮೀನು ಜಂಟಿ ಖಾತೆ ಮತ್ತು ಆಸ್ತಿ ಹಂಚಿಕೆ ವಿಚಾರವಾಗಿ ದೀರ್ಘಕಾಲದ ವೈಮನಸ್ಯ ಇದ್ದಿದ್ದರಿಂದ ಬೆಳಕಿಗೆ ಬಂದಿದೆ. ಜೂನ್ 28ರ ರಾತ್ರಿ ಮನೆಯ ಟೆರಸ್ನಲ್ಲಿ ನಡೆದ ಜಗಳ ವಿಕೋಪಕ್ಕೆ ತಿರುಗಿ ದೇವೇಂದ್ರ ಗೌಡ ಅವರನ್ನ ಹಲ್ಲೆ ನಡೆಸಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬಳಿಕ ಮೃತದೇಹವನ್ನ ಚೀಲದಲ್ಲಿ ಸುತ್ತಿ ಬೈಕ್ನಲ್ಲಿ ಸುಮಾರು 20 ಕಿಲೋಮೀಟರ್ ದೂರದ ಚಿರ್ಚಿನಗುಡ್ಡ ತಾಂಡ ಅರಣ್ಯ ಪ್ರದೇಶಕ್ಕೆ ಕೊಂಡೊಯ್ದು ಎಸೆದಿದ್ದಾರೆ. ನಂತರ ಬೈಕ್ನಿಂದ ಪೆಟ್ರೋಲ್ ಅನ್ನ ತೆಗೆದು ಶವಕ್ಕೆ ಸುರಿದು ಬೆಂಕಿಯನ್ನ ಹಚ್ಚಿ ಸಾಕ್ಷ್ಯ ನಾಶಪಡಿಸೋಕೆ ಯತ್ನಿಸಿರೋದು ತನಿಖೆಯಿಂದ ಬಹಿರಂಗವಾಗಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತನ ಅಣ್ಣಂದಿರಾದ ಅಯ್ಯನಗೌಡ ಹಾಗೆ ಮಲ್ಲನಗೌಡ ಸೇರಿದಂತೆ ಇತರರ ಪಾತ್ರವು ಬೆಳಕಿಗೆ ಬಂದಿದ್ರೆ ಸದ್ಯ ಇಬ್ಬರು ಪ್ರಮುಖ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ವಿ ನಾರಾಯಣ, ಪ್ರಕರಣ ದಾಖಲಾದ ಕೇವಲ 26ರಿಂದ 30 ಗಂಟೆಗಳೊಳಗೆ ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸಲಾಗಿದೆ. ಇದೇ ಮಾದರಿಯ ಮತ್ತೊಂದು ಕೊಲೆ ಪ್ರಕರಣವನ್ನು ಇತ್ತೀಚೆಗೆ 30 ಗಂಟೆಗಳಲ್ಲೇ ಭೇದಿಸಲಾಗಿತ್ತು. ಇನ್ನು ಈ ಪ್ರಕರಣದಲ್ಲಿಯೂ ಕೂಡ ತ್ವರಿತ ತನಿಖೆ ನಡೆಸಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ತಿಳಿಸಿದ್ದಾರೆ. ಕನಕಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿರ್ಚಿನಗುಡ್ಡ ತಾಂಡದ ಒಂದು ಕಾಡು ಪ್ರದೇಶದಲ್ಲಿ ಒಂದು ಅನಾಮಧೇಯ ಗಂಡಸಿನ ಶವ ಸುಟ್ಟು ಹಾಕಿ ಈ ನಮ್ಮ ಇಲಾಖೆ ತಂತ್ರಜ್ಞಾನ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ, ಸಾಕ್ಷಿಗಳನ್ನ, ಇವುಗಳನ್ನೆಲ್ಲ ನಾವು ಶೇಖರಣೆ ಮಾಡಿ ಸಿಡಿಆರ್ ಲೊಕೇಶನ್ಸ್ ಇವುಗಳನ್ನೆಲ್ಲ ನಾವು ಮಾಡಿ ಒಂದು 3 ತಂಡಗಳ ಪೈಕಿ ಒಂದು ತಂಡ ನಮಗೆ ಹೆರೂರು ಗ್ರಾಮದಲ್ಲಿ ಒಬ್ಬ ಯುವಕ ಮಿಸ್ ಆಗಿದ್ದಾರೆ ಅನ್ನುವಂಥದ್ದು ನಮಗೆ ಮಾಹಿತಿ ಬಂದ ಮೇಲೆ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ತಂಡದೊಂದಿಗೆ ನಾವು ಬೆನ್ನಟ್ಟಿಗೆ ಹೋದಾಗ ಅಲ್ಲಿ ದೇವೇಂದ್ರ ಗೌಡ ವಯಸ್ಸು 33 ವರ್ಷ ಅನ್ನುವಂಥ ವ್ಯಕ್ತಿ ಆ ಶವ ಆಗಿತ್ತು ಅನ್ನೋ ಹುಡುಕಿದಾಗ ಅದು ಕೌಟುಂಬಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಒಂದು ಜಮೀನು ವಿವಾದ, ಕೌಟುಂಬಿಕ ಸಮಸ್ಯೆ, ಆಸ್ತಿ ಹಂಚಿಕೆ ವಿವಾದ ಇರುವುದರಿಂದ ಅವರ ಕುಟುಂಬಸ್ಥರೇ ಅವರಣ್ಣ ವೇಣುಗೌಡ ಪಾಟೀಲ್ ಮತ್ತು ಅವರ ಮಾವ ಗೌಡ ಇತರರು ಸೇರಿ ಅವರನ್ನ ದಿನಾಂಕ 28/6/2026 ರಾತ್ರಿ 10 ಗಂಟೆ ಸುಮಾರಿಗೆ ಅವ್ರ ಮನೆಯಲ್ಲೇ ಜಗಳ ಮಾಡಿಕೊಂಡು ಮನೆ ಮೇಲೆ ಟೆರಸ್ ಮೇಲೆ ಜಗಳ ಮಾಡಿಕೊಂಡು ಅವ್ರಿಗೆ ಕೈಗಳಿಂದ ಹೊಡೆಬಡಿ ಮಾಡಿ ಒಂದು ತೀವ್ರ ಗಾಯವಾಗಿ ಅವನಲ್ಲೇ ಸ್ಥಳದಲ್ಲೇ ಮೃತಪಡ್ತಾನೆ. ಅವ್ರಿಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತೇಳಿ ಕೂಡಲೇ ಅವರಿಬ್ಬರು ಆವತ್ತಿದ್ರು ಅವನನ್ನ ಒಂದು ಅವನ ಸುತ್ತು ಹೊಡ್ಕೊಂಡು ಕೆಳಗಿಳಿಸಿ ಅಲ್ಲಿಂದ ಬೈಕ್ನಲ್ಲಿ ಅಲ್ಲಿಂದ ಸುಮಾರು ಒಂದು 20 ಕಿಲೋಮೀಟರ್ನಷ್ಟು ದೂರ ನಮ್ಮ ಕನಕಗಿರಿ ಠಾಣೆ ಸರಹದ್ದು